Maunie
ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪವಿತ್ರಾತ್ಮರೇ ಬನ್ನಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ಅವರಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವ ಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪ್ರಾರ್ಥಿಸೋಣ. ದೇವರೇ, ನಮ್ಮ ತಂದೆಯೇ, ಈ ವಿಶ್ವದ ಮೇಲೆ ನಿಮ್ಮ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ನಿಮ್ಮ ಧರ್ಮಸಭೆಯಲ್ಲಿ ಶುಭ ಸಂದೇಶವನ್ನು ಬೋಧಿಸ ಪ್ರಾರಂಭಿಸಲು ಪವಿತ್ರಾತ್ಮರನ್ನು ಕಳುಹಿಸಿದಿರಿ. ಈಗಲೂ ಸಹ ಅದೇ ಆತ್ಮರ ವರವನ್ನು ಮುಂದುವರಿಸುತ್ತಾ ಶುಭ ಸಂದೇಶದ ಕಾರ್ಯವು ಈ ವಿಶ್ವದಲ್ಲಿ ಕಾರ್ಯಗತವಾಗಲು ಎಲ್ಲ ನಂಬಿಕಸ್ಥ ವಿಶ್ವಾಸಿಗಳ ಹೃದಯದ ಮೂಲಕ ಮುನ್ನಡೆಯುವಂತೆ ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ ಕರುಣಿಸಿರಿ. ಆಮೆನ್. ಕರ್ತರೇ, ನೀವು ನನ್ನ ತುಟಿಗಳನ್ನು ತೆರೆಯುವಿರಿ, ನಾಲಿಗೆಯು ನಿಮ್ಮನ್ನು ಹೊಗಳುವುದು. ಓ ದೇವರೇ, ನನಗೆ ಸಹಾಯ ಮಾಡ ಕರುಣಿಸಿರಿ. ಕರ್ತರೇ, ನಮಗೆ ನೆರವಾಗಲು ಶೀಘ್ರ ಬನ್ನಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಹುಟ್ಟಿದರು. ಪೋಂಟಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಪರಲೋಕಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ.
ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವಂತ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲಾ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತೋಷದ ರಹಸ್ಯಗಳು. ಮೊದಲನೇ ರಹಸ್ಯ, ಗಬ್ರಿಯೇಲ್ ದೂತನು ಸಂತ ಮರಿಯಮ್ಮನವರಿಗೆ ಮಂಗಳವಾರ್ತೆಯನ್ನು ಹೇಳಿದರು. ಈ ರಹಸ್ಯವನ್ನು ನಾವು ಧ್ಯಾನಿಸುವಾಗ ನಮ್ಮ ಧರ್ಮಸಭೆಗಾಗಿ, ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ಪೋಪ್ ಜಗದ್ಗುರುಗಳ ಎಲ್ಲ ಉದ್ದೇಶಗಳಿಗಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಮ್ಮ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವಂತ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲಾ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಎರಡನೇ ಸಂತೋಷದ ರಹಸ್ಯ. ಮರಿಯಮ್ಮನವರು ಸಂತ ಎಲಿಜಬೆತಮ್ಮನನ್ನು ಸಂಧಿಸಿದರು. ಈ ರಹಸ್ಯವನ್ನು ನಾವು ಧ್ಯಾನಿಸುವಾಗ ಇಂದು ಜಗತ್ತಿನಲ್ಲಿ ಮಾರಕವಾದ ರೋಗಗಳಿಗೆ ತುತ್ತಾಗಿರುವ ಎಲ್ಲ ರೋಗಿಗಳನ್ನು ನಮ್ಮ ಪ್ರಭುವಿನ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ವಿಶೇಷವಾಗಿ ಕೊರೋನಾ ವೈರಾಣುವನ್ನು ನಮ್ಮ ಪ್ರಭುವು ನಾಶಪಡಿಸಿ ಅವರ ಪ್ರೀತಿಯ ಮಕ್ಕಳಾದ ನಮ್ಮೆಲ್ಲರನ್ನು ರಕ್ಷಿಸಿ ನಮ್ಮನ್ನು ಮುಟ್ಟದಂತೆ ರಕ್ಷಿಸಿ ಕಾಪಾಡಲಿ ಎಂದು ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯಾಪ್ಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾಪ್ಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾಪ್ಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾಪ್ಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾಪ್ಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾಪ್ಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯಾಪ್ಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವಂತ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಮೂರನೇ ಸಂತೋಷದ ರಹಸ್ಯ, ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಈ ರಹಸ್ಯವನ್ನು ನಾವು ಧ್ಯಾನಿಸುವಾಗ ಲೋಕದ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬಗಳಲ್ಲಿ ತಂದೆ ತಾಯಿ ಮಕ್ಕಳು ಪರಸ್ಪರ ಪ್ರಾರ್ಥಿಸುತ್ತಾ, ಪರಸ್ಪರ ಪ್ರೀತಿಸುತ್ತಾ, ಪರಸ್ಪರ ಗೌರವಿಸುತ್ತಾ, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ದೇವರ ಆಜ್ಞೆಗಳನ್ನು ಪಾಲಿಸುತ್ತಾ ಜೀವಿಸುವ ಕೃಪೆಗಾಗಿ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಾಮಕ್ಕೆ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲೇ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದದ ಪೂರ್ಣಿಗೆ, ಕರ್ತರು ಮರಣ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಹೃದಯ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದದ ಪೂರ್ಣಿಗೆ, ಕರ್ತರು ಮರಣ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಹೃದಯ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದದ ಪೂರ್ಣಿಗೆ, ಕರ್ತರು ಮರಣ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಹೃದಯ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದದ ಪೂರ್ಣಿಗೆ, ಕರ್ತರು ಮರಣ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಹೃದಯ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಆಮೆನ್. ಮರಿಯ ಪ್ರಸಾದದ ಪೂರ್ಣಿಗೆ, ಕರ್ತರು ಮರಣ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಹೃದಯ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದದ ಪೂರ್ಣಿಯೇ, ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದದ ಪೂರ್ಣಿಯೇ, ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದದ ಪೂರ್ಣಿಯೇ, ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದದ ಪೂರ್ಣಿಯೇ, ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದದ ಪೂರ್ಣಿಯೇ, ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ರ ನಾಮದಲ್ಲಿ ಆಮೆನ್. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವಂತ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲಾ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ನಾಲ್ಕನೇ ಸಂತೋಷದ ರಹಸ್ಯ, ಯೇಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದರು. ಈ ರಹಸ್ಯವನ್ನು ನಾವು ಧ್ಯಾನಿಸುವಾಗ ಎಲ್ಲ ಯುವ ಜನಾಂಗಕ್ಕಾಗಿ ಪ್ರಾರ್ಥಿಸೋಣ. ಲೋಕದಲ್ಲಿ ಎಲ್ಲ ಯುವಕ ಯುವತಿಯರು ದೇವರ ಆಜ್ಞೆಗಳಿಗೆ ಕೀಳ್ಪಟ್ಟು ಪ್ರಪಂಚದ ವ್ಯಾಮೋಹಗಳಿಗೆ ಒಳಗಾಗದೆ, ಶಾರೀರಿಕ ದುರಿಚ್ಛೆಗಳಿಗೆ ಒಳಗಾಗದೆ ಪರಿಶುದ್ಧತೆಯ ಜೀವನವನ್ನು ನಡೆಸುವುದಕ್ಕಾಗಿ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು
ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಮ್ಮ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವಂತಹ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಐದನೇ ಸಂತೋಷದ ರಹಸ್ಯ. 3 ದಿವಸ ಕಾಣದೆ ಹೋದ ಯೇಸು ಬಾಲರು ದೇವಾಲಯದಲ್ಲಿ ಮಾತಾಪಿತೃಗಳಿಗೆ ಸಿಕ್ಕಿದರು. ಈ ರಹಸ್ಯವನ್ನು ನಾವು ಧ್ಯಾನಿಸುವಾಗ ಇಡೀ ಲೋಕಕ್ಕಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಎಲ್ಲ ಪಾಪಿಗಳ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸೋಣ. ಪಾಪದ ಅರಿವಿಲ್ಲದೆ ಜೀವಿಸುತ್ತಿರುವ ಪ್ರತಿ ಒಬ್ಬೊಬ್ಬರನ್ನು ದೇವರು ಸ್ಪರ್ಶಿಸಲಿ. ಕುಡುಕರು, ವ್ಯಭಿಚಾರಿಗಳು, ದುಂದೌತಣ ಮಾಡುವವರು, ಧೂಮಪಾನ, ಮದ್ಯಪಾನ, ಇತರ ಮಾರಕವಾದ ಪಾಪಗಳಿಗೆ ಒಳಗಾಗಿ ಜೀವಿಸುತ್ತಿರುವ ಪ್ರತಿ ಒಬ್ಬೊಬ್ಬರು ತಮ್ಮ ಪಾಪವನ್ನು ಅರಿತು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವ ಕೃಪೆಗಾಗಿ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ.
ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಮ್ಮ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವಂತ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ನಮೋ ರಾಣಿಯೇ, ದಯಾ ತಾಯೇ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ಏವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆಯಿಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ. ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿಮಹಿಯೇ, ಮಧುರ ಕನ್ಯಾಮರಿಯೇ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಮಾತೆ
ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಏಕಮಾತ್ರ ಕುಮಾರರು ತಮ್ಮ ಜೀವನ, ಮರಣ ಮತ್ತು ಪುನರುತ್ಥಾನದಿಂದ ನಿತ್ಯ ರಕ್ಷಣೆಯನ್ನು ನಮಗೆ ಸಂಪಾದಿಸಿಕೊಡುವಂತೆ ಮಾಡಿದ್ದೀರಿ. ಆ ರಕ್ಷಣೆಯ ಸಂಭಾವನೆಯನ್ನು ನಾವು ಪಡೆಯುವಂತೆ ಅನುಗ್ರಹಿಸಿದ್ದೀರಿ. ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಪೂಜ್ಯ ಜಪಸರದಲ್ಲಿ ಅಡಗಿರುವ ಈ ಪರಮ ರಹಸ್ಯಗಳನ್ನು ಧ್ಯಾನಿಸುವ ನಾವು ಅವುಗಳು ಸೂಚಿಸುವಂಥವುಗಳನ್ನು ಅನುಸರಿಸುವಂತೆಯೂ ಅವು ವಾಗ್ದಾನ ಮಾಡುವವುಗಳನ್ನು ಪಡೆಯುವಂತೆಯೂ ಮಾಡಿರಿ. ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ತಾಯೇ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ತಾಯೇ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಕಾನಾ ಮದುವೆಯಲ್ಲೇ ಕೊರತೆಯ ಕಂಡೆ ನೀನು, ಕಾನಾ ಮದುವೆಯಲ್ಲೇ ಕೊರತೆಯ ಕಂಡೆ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು. ಮಾತೆ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು, ಮಾತೆ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ತಾಯೇ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ತಾಯೇ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಇದು ನಿಮಗೆ ತಾಯಿ ಎಂದು ಕೊನೆಗಳಿಗೆ ನುಡಿದರು ಯೇಸು, ಇದು ನಿಮಗೆ ತಾಯಿ ಎಂದು ಕೊನೆಗಳಿಗೆ ನುಡಿದರು ಯೇಸು.
ಆ ಕ್ಷಣವೇ ಶಿಷ್ಯರಿಗೆಲ್ಲ ತಾಯಾದೆ ಮಾತೆ ನೀನು. ಆ ಕ್ಷಣವೇ ಶಿಷ್ಯರಿಗೆಲ್ಲ ತಾಯಾದೆ ಮಾತೆ ನೀನು. ನೊಂದಂತ ಮಕ್ಕಳು ನಾವು, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನೊಂದಂತ ಮಕ್ಕಳು ನಾವು, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ತಾಯೇ. ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಪುತ್ರರೊಡಗೂಡಿ ಅರಸೆ ಮನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಓ ಎಂತ ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಗಾಬ್ರಿಯೇಲ್ ದೂತನು ಮರಿಯಳಿಗೆ, ನಿನ್ನ ಸಂಬಂಧಿಗಳಾದ ಎಲಿಜಬೆತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಇದಾದ ಕೆಲವು ದಿನಗಳಲ್ಲೇ ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿದಳು.
ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೇ ತಡ. ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಎಷ್ಟೋ ಜನರಿಗೆ ಮಾತೆ ಮರಿಯಳನ್ನು ನೋಡಿದ ಕ್ಷಣ ಅವರ ಮನಸ್ಸಿಗೆ ಬರುವುದು ಆಕೆಯ ದುಃಖದ ಜೀವನ, ನೋವಿನ ಜೀವನ, ಗೊಂದಲದ ಜೀವನ. ಹಾಗಾದರೆ ಮಾತೆ ಮರಿಯಮ್ಮನವರ ಜೀವನದಲ್ಲಿ ಸಂತೋಷ ಇತ್ತೆ, ಆನಂದ ಇತ್ತೆ ಎಂಬುದಾಗಿ ಅವರಿಗೆ ಅನ್ನಿಸಿರಬಹುದು. ಪ್ರಿಯರೇ, ಅವರಿಗೆ ಮಾತ್ರವಲ್ಲ, ನಮಗೂ ಸಹ ಹಾಗೆ ಅನ್ನಿಸಿರಬಹುದು. ಖಂಡಿತವಾಗಿಯೂ ಮಾತೆ ಮರಿಯಮ್ಮನವರ ಜೀವನದಲ್ಲಿ ಸಂತೋಷ ಇತ್ತು, ಆನಂದ ಇತ್ತು. ಹೇಗೆ ನಮ್ಮ ಜೀವನದಲ್ಲಿ ನಮ್ಮದೇ ಆದ ಸಂತೋಷದ ಘಟನೆಗಳಿವೆಯೋ, ಆನಂದದ ಕ್ಷಣಗಳಿವೆಯೋ, ಆ ಆನಂದ ಸಂತೋಷಕ್ಕೆ ಕಾರಣಗಳಿವೆಯೋ, ಮಾತೆ ಮರಿಯಮ್ಮನವರ ಜೀವನದಲ್ಲಿಯೂ ಇತ್ತು. ಪ್ರಿಯರೇ, ಮಾತೆ ಮರಿಯಮ್ಮನವರ ಸಂತೋಷಕ್ಕೆ, ಆನಂದಕ್ಕೆ ಕಾರಣಗಳೇನು ಎಂಬುದಾಗಿ ನಾವು ಧ್ಯಾನಿಸುವಾಗ ಇಂದು ನಾವೆಲ್ಲರೂ ನಮ್ಮ ಸಂತೋಷದ, ಆನಂದದ ಕಾರಣಗಳನ್ನು ಒಮ್ಮೆ ಧ್ಯಾನಿಸಬೇಕಿದೆ, ಅವಲೋಕಿಸಿ ನೋಡಿಕೊಳ್ಳಬೇಕಾಗಿದೆ. ಮಾತೆ ಮರಿಯಮ್ಮನವರ ಸಂತೋಷಕ್ಕೆ, ಆನಂದಕ್ಕೆ ಕಾರಣವೇನು? ಹಲವಾರು ಕಾರಣಗಳಿವೆ. ಮೊದಲನೆಯ ಕಾರಣ ಮರಿಯಳ ಕನಸು. ಪ್ರಿಯರೇ, ಇಂದು ಬೆಂಗಳೂರು ಎಷ್ಟು ದೊಡ್ಡದಾಗಿ ಬೆಳೆಯುತ್ತಿದೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಕಟ್ಟುವಂತಹ ಆಸೆ ಇದೆ, ಕನಸಿದೆ. ಆ ಮನೆಯನ್ನು ಕಟ್ಟುವಾಗ ಚೆನ್ನಾಗಿ ಕಟ್ಟಬೇಕು, ನನ್ನ ಮನೆ ಹಾಗಿರಬೇಕು, ಹೀಗಿರಬೇಕು, ಸುಂದರವಾಗಿರಬೇಕು, ಇಷ್ಟು ದೊಡ್ಡದಾಗಿರಬೇಕು, ಇಷ್ಟು ಬಂಡವಾಳವನ್ನು ಅದಕ್ಕೆ ಹಾಕಬೇಕು ಎಂಬುದಾಗಿ ನಮ್ಮಲ್ಲಿ ಎಷ್ಟೋ ಜನರಿಗೆ ಆಸೆ ಇದೆ, ಕನಸಿದೆ. ಮುಂದೊಂದು ದಿನ ಅಂತಹ ಮನೆಯನ್ನು ಕಟ್ಟಿದಾಗ ನಮಗೆ ಆಗುವ ಸಂತೋಷ, ಆನಂದ ಅಪಾರ, ಹೇಳತೀರದು. ಈ ಅನುಭವ ಕೇವಲ ಒಬ್ಬರ ಅನುಭವ ಮಾತ್ರವಲ್ಲ, ನಮ್ಮ ಪ್ರತಿಯೊಬ್ಬರ ಅನುಭವವೂ ಹೌದು. ಪ್ರಿಯರೇ, ಮನುಷ್ಯರಾದ ನಮಗೆ ಒಂದು ಕನಸಿದೆ, ನಮ್ಮ ಬದುಕಿನಲ್ಲಿ ಆಸೆ ಇದೆ, ನಮ್ಮದೇ ಆದ ಕನಸಿದೆ. ಆ ಕನಸುಗಳು ನೆರವೇರಿದಾಗ ನಮಗೆ ಆಗುವಂತಹ ಸಂತೋಷ, ಆನಂದ ಅಪಾರ, ಹೇಳತೀರದು. ಪ್ರಿಯರೇ, ಮರಿಯಳ ಕನಸು ಏನಾಗಿತ್ತು? ಮರಿಯಳ ಕನಸು ಆ ದೇವರಾಗಿದ್ದರು. ಮಾತೆ ಮರಿಯಳು ತನ್ನ ಉದರದಲ್ಲಿ ದೇವರನ್ನು ಗರ್ಭಧರಿಸುವುದಕ್ಕೆ ಮುಂಚೆ ಆ ದೇವರನ್ನು ತನ್ನ ಹೃದಯದಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ ಗರ್ಭಧರಿಸಿದರು. ಅಂದರೆ ಮಾತೆ ಮರಿಯಳು ಆ ದೇವರನ್ನು ಎಷ್ಟು ಆಳವಾಗಿ ಪ್ರೀತಿಸಿದರೆಂದರೆ, ದೇವರು ಆಕೆಯ ಪ್ರಪಂಚವಾಗಿದ್ದರು, ದೇವರು ಆಕೆಯ ಸರ್ವಸ್ವವಾಗಿದ್ದರು, ದೇವರು ಆಕೆಯ ಕನಸಾಗಿದ್ದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾಗಿದೆ, ನಮ್ಮ ಕನಸು ಆ ದೇವರಾಗಿದ್ದಾರೆಯೇ? ನಮ್ಮ ಸಂತೋಷ, ಆನಂದ ಆ ದೇವರಲ್ಲಿ ಅಡಗಿದೆಯೇ? ಆ ದೇವರು ನಮ್ಮ ಪ್ರಪಂಚವಾಗಿದ್ದಾರೆಯೇ, ನನ್ನ ಸರ್ವಸ್ವವಾಗಿದ್ದಾರೆಯೇ, ನನ್ನ ಕನಸಾಗಿದ್ದಾರೆಯೇ ಎಂಬುದಾಗಿ ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾಗಿದೆ. ಮಾತೆ ಮರಿಯಳ ಸಂತೋಷಕ್ಕೆ ಎರಡನೆಯ ಕಾರಣ, ಮರಿಯಳು ದೇವರ ಆಯ್ಕೆ. ಪ್ರಿಯರೇ, ನೂರಾರು ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಉಪಾಧ್ಯಾಯರು ಬಂದು ಆ ಎಲ್ಲ ವಿದ್ಯಾರ್ಥಿಗಳನ್ನು ಬಿಟ್ಟು ನಿಮ್ಮನ್ನು ಆರಿಸಿಕೊಂಡು
ಯು ಆರ್ ದ ಬೆಸ್ಟ್ ಅಂತ ಹೇಳಿದರೆ ನಮ್ಮಲ್ಲಿ ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ, ಆನಂದ ಆಗೋದಿಲ್ಲ? ಖಂಡಿತವಾಗಿಯೂ ನಮಗೆ ಸಂತೋಷವಾಗುತ್ತದೆ. ಮಾತೆ ಮರಿಯಳಿಗೆ ದೇವದೂತನನ್ನು ಕಾಣಿಸಿಕೊಂಡು ದೈವಾನುಗ್ರಹ ಬರಿತಾಳೆ, ನಿನಗೆ ಶುಭವಾಗಲಿ ಎಂದು ಹೇಳಿದಾಗ ಆಕೆಗೆ ಸುಮಾರು 13ರಿಂದ 14 ವರ್ಷ ವಯಸ್ಸು. ಒಂದು ಬಡ ಕುಟುಂಬದಲ್ಲಿ ಸಾಮಾನ್ಯ ಹುಡುಗಿಯಾಗಿ ಮರಿಯಳು ಹುಟ್ಟಿದಳು. ಪ್ರಿಯರೇ, ಈ ಪ್ರಪಂಚದಲ್ಲಿ ಮಾತೆ ಮರಿಯಳಿಗಿಂತ ತಮ್ಮ ಬುದ್ಧಿ, ವಿದ್ಯೆ, ರೂಪ, ಆಸ್ತಿ, ಅಂತಸ್ತು, ಪ್ರತಿಭೆ ಇವುಗಳಲ್ಲಿ ಹೆಚ್ಚಾಗಿರುವವರು ಇನ್ನೂ ಹಲವಾರು ಜನರಿದ್ದರು. ದೇವರು ಅವರೆಲ್ಲರನ್ನ ಬಿಟ್ಟು ಮಾತೆ ಮರಿಯಳನ್ನು ಆರಿಸಿಕೊಂಡಾಗ ಆಕೆಗೆ ಎಷ್ಟು ಸಂತೋಷವಾಗಿರಬೇಕು, ಎಷ್ಟು ಆನಂದವಾಗಿರಬೇಕು. ಪ್ರಿಯರೇ, ಇಂದು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಇಂದು ದೇವರು ನಮ್ಮನ್ನು ತಮ್ಮ ಜನರನ್ನಾಗಿ ಆರಿಸಿಕೊಂಡಿದ್ದಾರೆ, ಕ್ರೈಸ್ತರನ್ನಾಗಿ ಆರಿಸಿಕೊಂಡಿದ್ದಾರೆ. ನಮ್ಮ ದೀಕ್ಷಾ ಸ್ನಾನದ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾರೆ. ದೇವರು ನಮ್ಮನ್ನು ಆರಿಸಿಕೊಂಡಿರುವುದಕ್ಕೆ ನಾವು ಸಂತೋಷ ಪಟ್ಟಿದ್ದೇವೆಯೇ, ಆನಂದ ಪಟ್ಟಿದ್ದೇವೆಯೇ? ಕ್ರೈಸ್ತ ಜೀವನ ಸಂತೋಷದ ಜೀವನ. ಆ ಸಂತೋಷದ ಜೀವನವನ್ನು ನಾವು ಪ್ರತಿದಿನ ಜೀವಿಸುತ್ತಿದ್ದೇವೆಯೇ ಎಂಬುದನ್ನು ನಾವು ಧ್ಯಾನಿಸಬೇಕಾಗಿದೆ. ಮೂರನೆಯದಾಗಿ, ಮರಿಯಳ ಆಯ್ಕೆಯ ಉದ್ದೇಶ. ದೇವರು ಮರಿಯಳನ್ನು ಒಂದು ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದರು. ದೇವರ ಪುತ್ರನ ಲೋಕ ರಕ್ಷಕನಿಗೆ ಜನ್ಮ ನೀಡಲು ಮಾತೆ ಮರಿಯಮ್ಮನವರನ್ನು ದೇವರು ಆರಿಸಿಕೊಂಡಿದ್ದರು. ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎಂದು ಆಕೆಗೆ ದೇವದೂತನು ಹೇಳಿದನು. ಹಾಗೆ ಹೇಳಿದಾಗ ಮಾತೆ ಮರಿಯಮ್ಮನವರು ಆದರೂ ತಬ್ಬಿಬ್ಬರಾದರು. ಪ್ರಿಯರೇ, ಪುರುಷನ ಸಂಸರ್ಗ ಇಲ್ಲದೆ ಮದುವೆಯ ಮುಂಚೆ ಒಂದು ತಾಯಿ ಗರ್ಭವತಿಯಾದರೆ ಅವರ ನೋವು ಹೇಳುತ್ತಿರದು. ಒಂದು ವೇಳೆ ಮದುವೆಯ ಮುಂಚೆ ಯಾರಾದರೂ ಗರ್ಭವತಿಯಾದರೆ ಅವರನ್ನು ಸಮಾಜ ದೂಷಿಸುತ್ತದೆ, ದ್ವೇಷಿಸುತ್ತದೆ, ತಿರಸ್ಕರಿಸುತ್ತದೆ, ಮಾತ್ರವಲ್ಲ ಅವಮಾನಿಸುತ್ತದೆ. ಯಹೂದ್ಯರ ಸಮಾಜದಲ್ಲಿ ಅಂಥವರನ್ನು ಕಲ್ಲೆಸೆದು ಕೊಲ್ಲಲಾಗುತ್ತಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಕಡೆ ತನ್ನ ಪ್ರಾಣದ ಭಯ, ಇನ್ನೊಂದು ಕಡೆ ಚಿಂತೆ, ತನ್ನ ಭವಿಷ್ಯದ ಚಿಂತೆ. ನಮ್ಮಲ್ಲಿ ಮದುವೆಯಾಗುತ್ತಿರುವಂತಹ ಎಷ್ಟೋ ಯುವಕ ಯುವತಿಯರನ್ನ ನೀವು ಕೇಳಿದರೆ, ಅವರ ಭವಿಷ್ಯದ ಯೋಜನೆಗಳನ್ನು, ಅವುಗಳ ಬಗ್ಗೆ ನೀವು ಕೇಳಿದರೆ ಅವರು ಏನೆಲ್ಲ ಹೇಳ್ತಾರೆ. ನನ್ನ ಮದುವೆ ಹೀಗಾಗಬೇಕು, ನನ್ನ ಬದುಕು ಹೀಗಿರಬೇಕು, ಮದುವೆ ಆದಮೇಲೆ ಇಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಉಳಿತಾಯ ಮಾಡಬೇಕು, ನನ್ನ ಮಕ್ಕಳನ್ನು ಇಂತಹ ಶಾಲೆಯಲ್ಲಿ ಓದಿಸಬೇಕು, ಹೀಗೆ ಹಲವಾರು ಯೋಜನೆಗಳು, ಭವಿಷ್ಯದ ಯೋಜನೆಗಳನ್ನು ಈಗಾಗಲೇ ರೂಪಿಸಿಕೊಂಡಿರ್ತಾರೆ. ಮಾತೆ ಮರಿಯಮ್ಮನವರಿಗೆ ಈ ರೀತಿಯ ಯಾವುದೇ ಭವಿಷ್ಯದ ಯೋಜನೆಗಳಿರಲಿಲ್ಲ. ಆಕೆಯ ಮುಂದೆ ಇದ್ದಿದ್ದು ದೇವರ ಉದ್ದೇಶ. ಪ್ರಭು ಯೇಸು ಕ್ರಿಸ್ತರಿಗೆ ಜನ್ಮ ನೀಡುವ ಆಯ್ಕೆ. ಆ ದೇವರ ಉದ್ದೇಶ ಸಾಮಾನ್ಯರ ಉದ್ದೇಶವಲ್ಲ, ಆ ದೇವರ ಉದ್ದೇಶ ಸಾಮಾನ್ಯವಾದುದಲ್ಲ ಎಂಬುದಾಗಿ ಆಕೆಗೆ ಗೊತ್ತಾದಾಗ, ಆ ದೇವರ ಯೋಜನೆಯಲ್ಲಿ ಲೋಕ ರಕ್ಷಣೆಯಲ್ಲೂ ತನಗೂ ಪಾತ್ರವಿದೆ ಎಂದು ತಿಳಿದಾಗ ಆಕೆಗೆ ಎಷ್ಟು ಸಂತೋಷವಾಗಿರಬೇಕು, ಆನಂದವಾಗಿರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ದೇವರು ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾರೆ. ಸರಿ, ಒಂದು ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದಾರೆ. ಒಬ್ಬ ಗುರುವಾಗಿ, ಕನ್ಯಾಸ್ತ್ರೀಯಾಗಿ, ತಂದೆ ತಾಯಿಯಾಗಿ, ಗಂಡ ಹೆಂಡತಿಯಾಗಿ, ಮಕ್ಕಳಾಗಿ, ವಿದ್ಯಾರ್ಥಿಯಾಗಿ, ಯುವಕ ಯುವತಿಯಾಗಿ, ಶಿಕ್ಷಕನಾಗಿ, ವಕೀಲನಾಗಿ, ವೈದ್ಯನಾಗಿ, ಪ್ರತಿಯೊಬ್ಬರಿಗೂ ಒಂದು ಉದ್ದೇಶಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಈ ಉದ್ದೇಶಕ್ಕಾಗಿ ನಾವು ಸಂತೋಷ ಪಟ್ಟಿದ್ದೇವೆಯೇ? ಪ್ರಿಯರೇ, ಆ ಉದ್ದೇಶವನ್ನು ನಾವು ಪ್ರಾಮಾಣಿಕವಾಗಿ ನೆರವೇರಿಸುತ್ತಿದ್ದೇವೆಯೇ? ಆ ಉದ್ದೇಶವನ್ನು ನಾವು ಜೀವಿಸುತ್ತಿದ್ದೇವೆಯೇ ಎಂಬುದಾಗಿ ಇಂದು ನಾವು ಧ್ಯಾನಿಸಬೇಕಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾಲ್ಕನೆಯ ಕಾರಣ ಮಾತೆ ಮರಿಯಳ ಸೇವಾ ಜೀವನ. ಮರಿಯಮ್ಮನವರಿಗೆ ಸಂತೋಷ ನೀಡಿದ್ದು ಆಕೆಯ ಸೇವೆ. ಸಾಮಾನ್ಯವಾಗಿ
ನಾವೇ ಕಷ್ಟದಲ್ಲಿರುವ ಮತ್ತೊಬ್ಬರ ಸಹಾಯಕ್ಕೆ ನಾವು ಹೋಗುತ್ತೇವೆಯೇ? ಖಂಡಿತವಾಗಿಯೂ ಇಲ್ಲ. ತಾನೇ ಮದುವೆಯ ಮುಂಚೆ ಗರ್ಭವತಿಯಾಗಿ ಕಷ್ಟಪಡುತ್ತಿರುವೆ, ಅವಮಾನವನ್ನು ಎದುರಿಸುತ್ತಿರುವೆ, ನನ್ನ ದುಃಖವನ್ನು ನೋವನ್ನು ಹಂಚಿಕೊಳ್ಳಲು ನನಗೆ ಇನ್ನೊಬ್ಬರ ಅವಶ್ಯಕತೆ ಇದೆ. ಹೀಗಿರುವಾಗ ಮಾತೆ ಮರಿಯಮ್ಮನವರು ಎಲಿಜಬೆತಳ ಸಹಾಯಕ್ಕೆ ಹೋಗುವುದು ಸಾಧ್ಯವೇ? ಸಮಂಜಸವೇ? ಖಂಡಿತವಾಗಿಯೂ ಇಲ್ಲ. ಆದರೂ ಕೂಡ ಮಾತೆ ಮರಿಯಮ್ಮನವರು ಎಲಿಜಬೆತಳ ಸಹಾಯಕ್ಕಾಗಿ, ಸೇವೆಗಾಗಿ ಹೋಗುತ್ತಾರೆ. ಮಾತೆ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಪ್ರದೇಶದಲ್ಲಿದ್ದ ಒಂದು ಊರಿನಲ್ಲಿದ್ದ ಎಲಿಜಬೆತಳ ಮನೆಗೆ ತ್ವರೆಯಾಗಿ ಬಂದರು ಎಂಬುದಾಗಿ ಇಂದಿನ ಶುಭ ಸಂದೇಶ ಹೇಳುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ದಾರಿಗಳನ್ನು ನೋಡಿ, ಪ್ರಯಾಣಿಸುವ ದಾರಿಗಳನ್ನು ನೋಡಿ, ಎಲ್ಲೆಲ್ಲೂ ತಾರೋಡಿದೆ. ಕೊನೆ ಪಕ್ಷ ಮಣ್ಣಿನ ರಸ್ತೆ ಚೆನ್ನಾಗಿದೆ, ಹೋಗ್ಬೋದು. ಆದರೆ ಅಂದು ಜುದೇಯದ ಗುಡ್ಡಗಾಡಿನಲ್ಲಿ ಹೋಗಬೇಕಾದ್ರೆ ಇಳಿಜಾರು ಪ್ರದೇಶ, ಇಕ್ಕಟ್ಟಾದ ದಾರಿ, ಪ್ರಯಾಣ ಸುಖಕರವಲ್ಲದ ಪ್ರಯಾಣ. ಪ್ರಿಯರೇ, 1 ಕಿಲೋಮೀಟರ್ ಪ್ರಯಾಣ ಅದಲ್ಲ, 2 ಕಿಲೋಮೀಟರ್ ಪ್ರಯಾಣ ಅದಲ್ಲ, ಸುಮಾರು 130ರಿಂದ 140 ಕಿಲೋಮೀಟರ್ ದೂರದಷ್ಟು ಪ್ರಯಾಣ ಆಕೆ ಮಾಡಬೇಕಾಗಿತ್ತು. 1 ಗಂಟೆಯ, 1 ದಿನದ, 2 ದಿನದ ಪ್ರಯಾಣ ಅದಲ್ಲ, ವಾರಾನುಗಟ್ಟಲೆ ಆಕೆ ಪ್ರಯಾಣ ಮಾಡಬೇಕಾಗಿತ್ತು. ಆದರೂ ಕೂಡ ಮಾತೆ ಮರಿಯಮ್ಮನವರು ಎಲಿಜಬೆತಳನ್ನು ನೋಡಲು, ಸೇವೆ ಮಾಡಲು ತ್ವರೆಯಾಗಿ ಬಂದಳು ಎಂಬುದಾಗಿ ಇಂದಿನ ಶುಭ ಸಂದೇಶ ಹೇಳುತ್ತದೆ. ತ್ವರೆಯಾಗಿ ಅಂದರೆ ಬೇಗನೆ, ಶೀಘ್ರವಾಗಿ, ಆತುರವಾಗಿ ಆಕೆ ಬರುತ್ತಾರೆ. ದೇವದೂತನು ಆಕೆಗೆ ಎಲಿಜಬೆತಳ ಸಹಾಯಕ್ಕೆ ನೀನು ಹೋಗಬೇಕು ಎಂದು ಹೇಳಲಿಲ್ಲ, ಆಕೆಯ ಸೇವೆಯನ್ನು ಮಾಡಬೇಕು ಎಂದು ಹೇಳಲಿಲ್ಲ. ಮಾತೆ ಮರಿಯಮ್ಮನವರೇ ಹೋಗುತ್ತಾರೆ. ನಾನೇ ಮದುವೆಯ ಮುಂಚೆ ಗರ್ಭವತಿ, ನನಗೆ ಕಷ್ಟ, ಹೊರಗಡೆ ಹೋದರೆ ಅವಮಾನ ಆಗುತ್ತದೆ ಅಂತ ಹೇಳಿ ಆಕೆ ತನ್ನ ಮನೆಯಲ್ಲೇ ಬಾಗಿಲಾಕೊಂಡು ಕುಳಿತುಕೊಳ್ಳಲಿಲ್ಲ, ಬದಲಿಗೆ ಸೇವೆ ಮಾಡಲು ಹೋಗ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾದಂಥ ಕ್ರೈಸ್ತ ಸಂತೋಷ, ಆನಂದ ಅಡಗಿರುವುದು ಪಡೆದುಕೊಳ್ಳುವುದರಲ್ಲ. ಅದರಲ್ಲಿ ಕೇವಲ ಕಾಲ್ಪನಿಕ ಸಂತೋಷ ಇದೆ, ಕ್ಷಣಿಕ ಸಂತೋಷ, ಆನಂದ ಮಾತ್ರ ಇದೆ. ಬದಲಿಗೆ ಕ್ರೈಸ್ತ ಜೀವನದ ನಿಜವಾದ ಸಂತೋಷ, ಆನಂದ ಅಡಗಿರುವುದು ಕೊಡುವುದರಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಆ ಸಂತೋಷವನ್ನು ಎಲಿಜಬೆತಳ ಕುಟುಂಬಕ್ಕೆ ನೀಡಿದರು. ನಾವು ನಮ್ಮ ಸಂತೋಷವನ್ನು ಪರರೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆಯೇ ಎಂಬುದಾಗಿ ನಾವು ಧ್ಯಾನಿಸೋಣ. ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ದುಃಖ ಪಡುತ್ತಿರುವವರು, ನೋವನ್ನು ಅನುಭವಿಸುವವರು ಎಷ್ಟೋ ಜನರಿದ್ದಾರೆ. ಅವರನ್ನು ನಾವು ಸಂತೋಷದಿಂದ ಸ್ಪಂದಿಸುತ್ತಿದ್ದೇವೆಯೇ ಎಂಬುದಾಗಿ ನಾವು ಧ್ಯಾನಿಸೋಣ. ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾರೆ, ವಿದ್ಯೆ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಪ್ರತಿಭೆ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಕ್ಷಮೆ ಕೊಟ್ಟಿದ್ದಾರೆ. ಅವೆಲ್ಲವುಗಳನ್ನು ನಾವು ಸಂತೋಷದಿಂದ ಇತರರೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆಯೇ ಎಂಬುದನ್ನು ನಾವು ಇಂದು ಧ್ಯಾನಿಸೋಣ. ಇನ್ನು 5ನೆಯ ಕಾರಣ, ಮಾತೆ ಮರಿಯಳು ಸಂತೋಷದ ಸಾಧನ. ಪ್ರಿಯರೇ, ದೇವರು ಎಲ್ಲಿದ್ದಾರೆ, ದೇವರು ಎಲ್ಲಿರುತ್ತಾರೋ, ದೇವರ ಪ್ರಸನ್ನತೆ ಎಲ್ಲಿದೆ ಅಲ್ಲಿ ಸಂತೋಷವಿರುತ್ತದೆ, ಆನಂದವಿರುತ್ತದೆ. ಕಾರಣ ಆ ದೇವರು ನಮ್ಮ ಸಂತೋಷ ಆನಂದದ ಮೂಲ ಬುಗ್ಗೆ. ಅಂದು ಆ ದೇವರು ಮಾತೆ ಮರಿಯಮ್ಮನವರ ಗರ್ಭದಲ್ಲಿ ಆಗಮಿಸಿದಾಗ ಆಕೆಗೆ ಎಷ್ಟು ಸಂತೋಷವಾಗಿರಬೇಕು, ಆನಂದವಾಗಿರಬೇಕು. ಆಕೆ ಆ ದೇವರ ಪ್ರಸನ್ನತೆಯನ್ನು, ತನ್ನ ಸಂತೋಷ ಆನಂದದ ಬುಗ್ಗೆಯನ್ನು ತನ್ನಲ್ಲಿ ಬಚ್ಚಿಟ್ಟುಕೊಳ್ಳಲಿಲ್ಲ, ತನ್ನ ಕುಟುಂಬದವಳಾದಂತಹ ಎಲಿಜಬೆತಳೊಂದಿಗೆ ಹಂಚಿಕೊಳ್ಳುತ್ತಾರೆ, ಆಕೆ ಕುಟುಂಬದೊಂದಿಗೆ ಹಂಚಿಕೊಳ್ಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ದೇವರ ಪ್ರಸನ್ನತೆಯನ್ನು ನಾವು ಮಾತ್ರ ಪಡೆದುಕೊಂಡ್ರೆ ಸಾಲದು. ಆ ದೇವರ ಸಂತೋಷವನ್ನು, ಆ ಸಂತೋಷ ಆನಂದವನ್ನು ನಾವು ಪಡೆದುಕೊಂಡರೆ ಮಾತ್ರ ಸಾಲದು, ಅದನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಳಬೇಕು. ಅದೇ ಕ್ರೈಸ್ತ ಜೀವನ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಎಲಿಜಬೆತಳ ಮರಿಯಳ ಸಂತೋಷದ ಕೊನೆಯ ಘಟ್ಟ, ಸಂತೋಷದಿಂದ ಇಬ್ಬರು ಹಾಡಿ ಹೊಗಳುತ್ತಾರೆ, ಸ್ತುತಿಸುತ್ತಾರೆ. ಎಲಿಜಬೆತಳು ಹರ್ಷೋದ್ಗಾರದಿಂದ ಪವಿತ್ರಾತ್ಮ ಭರಿತಳಾಗಿ ಮರಿಯಳನ್ನು ಹೊಗಳುತ್ತಾಳೆ. ಮಾತೆ ಮರಿಯಮ್ಮನವರು ಹರ್ಷೋದ್ಗಾರದಿಂದ ದೇವರನ್ನ ಸ್ತುತಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಮರಿಯಳು ಜೀವನದ ಆರಂಭದ ಸಂಕೇತವಾದರೆ ಎಲಿಜಬೆತಳು ಜೀವನದ ಕೊನೆಯ ಕ್ಷಣದ ಸಂಕೇತ.
ಇಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ತಮ್ಮ ಜೀವನವನ್ನು ಪ್ರಾರಂಭಿಸುತ್ತಿರುವ ಎಷ್ಟೋ ಯುವಕ ಯುವತಿಯರು ಇಂತಹ ಸಂತೋಷಕ್ಕಾಗಿ, ಆನಂದಕ್ಕಾಗಿ ತವಕ ಪಡುತ್ತಿದ್ದಾರೆ, ಹುಡುಕಾಡುತ್ತಿದ್ದಾರೆ. ಅದೇ ರೀತಿ ತಮ್ಮ ಬದುಕಿನ ಕೊನೆಯ ಕ್ಷಣಗಳಲ್ಲಿರುವಂತಹ ಎಷ್ಟೋ ಹಿರಿಯರು, ವಯಸ್ಸಾದವರು ಇಂತಹ ಸಂತೋಷದ ಜೀವನಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಈ ಸಂತೋಷದ ಗುಟ್ಟು ಮಾತೆ ಮರಿಯಮ್ಮನವರಲ್ಲಿದೆ. ಯುವಕ ಯುವತಿಯರೇ, ಹಿರಿಯರೇ, ವಯಸ್ಸಾದವರೇ, ಆ ಸಂತೋಷದ ಗುಟ್ಟು, ಆ ನಿಜವಾದ ಸಂತೋಷ, ಆನಂದದ ಗುಟ್ಟು ಮಾತೆ ಮರಿಯಮ್ಮನವರಿಂದ ನಾವು ಕಲಿತುಕೊಳ್ಳಬೇಕಾಗಿದೆ. ಫುಲ್ಟನ್ ಜಯಶೀಲ್ರವರು ಹೀಗೆ ಹೇಳುತ್ತಾರೆ, ನಾವು ನಮ್ಮ ಕ್ರೈಸ್ತ ಜೀವನದಲ್ಲಿ ಸಂತೋಷವಾಗಿರಬೇಕಾದ್ರೆ, ನಾವು ನಿಜವಾದ ಸಂತೋಷ ಆನಂದವನ್ನು ನಮ್ಮ ಜೀವನದಲ್ಲಿ ಅನುಭವಿಸಬೇಕಾದರೆ ನಮ್ಮ ಜೀವನದಲ್ಲಿನ ಮೊದಲನೆಯ ಸ್ಥಾನವನ್ನು ದೇವರಿಗೆ ನೀಡಬೇಕಾಗುತ್ತದೆ. ಆಗ ನಾವು ಈ ಪ್ರಪಂಚದಲ್ಲಿ ವಿಶ್ವಾಸ, ಭರವಸೆ, ನಂಬಿಕೆಗಳನ್ನು ಬಿತ್ತುತ್ತೇವೆ. ನಮ್ಮ ಜೀವನದಲ್ಲಿ ಎರಡನೆಯ ಸ್ಥಾನವನ್ನು ಇತರರಿಗೆ ನೀಡಬೇಕಾಗಿದೆ. ಇತರರಿಗೆ ನೀಡಿದಾಗ ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ನಾವು ಪ್ರೀತಿಯ ಅನ್ಯೋನ್ಯತೆಯನ್ನು ಬಿತ್ತುತ್ತೇವೆ. ಮೂರನೆಯ ಸ್ಥಾನವನ್ನು ತಮಗಾಗಿ ನೀಡಿಕೊಳ್ಳಬೇಕಾಗಿದೆ. ಆಗ ಮಾತ್ರ ನಾವು ನಿಸ್ವಾರ್ಥ ಸೇವೆಯನ್ನು ಈ ಜಗತ್ತಿನಲ್ಲಿ ಬಿತ್ತಬಹುದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರ ಸಂತೋಷ ಮತ್ತು ಆನಂದದ ಗುಟ್ಟು ಇಷ್ಟೇ. ಆಕೆ ದೇವರಿಗೆ ತನ್ನ ಜೀವನದಲ್ಲಿ ಮೊದಲನೆಯ ಸ್ಥಾನವನ್ನು ನೀಡಿದ್ದಳು, ಎರಡನೆಯ ಸ್ಥಾನವನ್ನು ಇತರರಿಗೆ ನೀಡಿದ್ದಳು, ಹಾಗೂ ಕೊನೆಯ ಸ್ಥಾನವನ್ನು ತನ್ನದಾಗಿಸಿಕೊಂಡಳು. ಆದ್ದರಿಂದಲೇ ಆಕೆ ಅಷ್ಟೊಂದು ಸಂತೋಷವಾಗಿದ್ದಳು, ಅಷ್ಟೊಂದು ಆನಂದವಾಗಿದ್ದಳು. ಮಾತ್ರವಲ್ಲ, ಆಕೆ ಜೀವನದಲ್ಲಿ ಬಂದಂತಹ ಎಲ್ಲ ಕಷ್ಟ, ದುಃಖ, ನೋವು, ಸಮಸ್ಯೆ, ತೊಂದರೆಗಳನ್ನು ಸಂತೋಷವಾಗಿ ಎದುರಿಸಲು ಸಾಧ್ಯವಾಯಿತು. ಪ್ರಿಯರೇ, ಇಂದು ನಾವು ಕೂಡ ನಮ್ಮ ಜೀವನದಲ್ಲಿ ಹಾಗೆ ಮಾಡಬೇಕಾಗಿದೆ. ನಮ್ಮ ಜೀವನದಲ್ಲಿ ಮೊದಲನೆಯ ಸ್ಥಾನವನ್ನು ದೇವರಿಗೆ ನೀಡೋಣ, ಎರಡನೆಯ ಸ್ಥಾನವನ್ನು ಇತರರಿಗೆ ನೀಡೋಣ, ಮತ್ತು ಮೂರನೆಯ ಸ್ಥಾನವನ್ನು ತನ್ನದಾಗಿಸಿಕೊಳ್ಳೋಣ. ಆಗ ಮಾತ್ರ ನಾವು ಕ್ರೈಸ್ತ ಸಂತೋಷವನ್ನು, ಆ ಪ್ರಭು ಕ್ರಿಸ್ತರು ನೀಡುವಂತಹ ಸಂತೋಷವನ್ನು, ಆನಂದವನ್ನು ನಮ್ಮ ಜೀವನದಲ್ಲಿ ಅನುಭವಿಸಲು ಸಾಧ್ಯ. ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ, ನೋವು, ತೊಂದರೆ, ಸಮಸ್ಯೆಗಳು ಬಂದಾಗ ಅವುಗಳನ್ನು ಸಂತೋಷದಿಂದ, ಆನಂದದಿಂದ எதிரிசலு சாத்திய. ஆமென். ஆண்டவர் உங்களோடு இருப்பாராக. ஆன்மாவோடும் இருப்பதாக. புனித லூக்கா எழுதிய நற்செய்தியிலிருந்து வாசகம். ஆண்டவரே, மாட்சி உமக்கே. லூக்கா எழுதிய நற்செய்தி அதிகாரம் 1, இறை வார்த்தைகள் 30 மற்றும் 38. வானதூதர் அவரை பார்த்து, மரியாம், அஞ்ச வேண்டாம், கடவுளின் அருளை கண்டடைந்துள்ளீர். இதோ கருவுற்று ஒரு மகனை பெறுவீர், அவருக்கு இயேசு என்று பெயரிடுவீர் என்றார். பின்னர் மரியாம், நான் ஆண்டவரின் அடிமை, உமது சொற்படியே எனக்கு நிகழட்டும் என்றார். அப்பொழுது வானதூதர் அவரை விட்டு அகன்றார். ஆண்டவரின் அருள்வாக்கு. இறைவனுக்கு நன்றி. மரியே வாழ்க, மரியே வாழ்க, மரியே வாழ்க. தாயின் மடிதான் உலகம், அவள் தாளை பணிந்திடுவோம். அவள் சேயின் வழிதான் மோட்சம், நம் சேசுவை தொழுதிடுவோம். தாயின் மடிதான் உலகம், அவள் தாளை பணிந்திடுவோம். அன்னை மரியாள் உள்ளம் ஆழம் காணா கடலாம். அன்னை மரியாள் உள்ளம் ஆழம் காணா கடலாம். அன்பு கருணை உருவாய், ஆண்டவன் தந்த அரும்பொருளாம். தாயின் மடிதான் உலகம், அவள் தாளை பணிந்திடுவோம். அன்னையினுடைய அன்பார்ந்த பக்தர்களே, அன்னையினுடைய பிறப்பு விழாவை நாம் எதிர்நோக்கி காத்து கொண்டிருக்கின்றோம்.
இந்த அன்னையின் நம்பிக்கை நட்சத்திரமாக விளங்கக்கூடிய தாய். இந்த தாயை தேடி செல்கின்ற பொழுது நான் வேண்டும் வரமெல்லாம் எனக்கு கிடைக்கும், நான் என்னுடைய சிந்தனைகளை எல்லாம் நான் செயல்பாட்டுக்கு கொண்டு வர முடியும், இந்த தாய் எப்பொழுதும் எனது நம்பிக்கைக்கு பக்கபலமாக இருக்கக்கூடிய ஒரு தாய் என்ற நம்பிக்கையில்தான் இப்பொழுது நீங்கள் எல்லோரும் காவி உடையணைந்து இந்த தாயை நோக்கி ஜாதி மத பேதமின்றி, மொழிகளின்றி, இனம் இன்றி பல்வேறு மைல்களை கடந்து நீங்கள் ஓடி வந்திருக்கின்றீர்கள். காரணம், இங்கே இருக்கக்கூடிய தாய் என் மன்றாட்டை எப்படியும் கேட்பாள். காரணம், அவள் நம்பிக்கையின் தாய் என்ற நம்பிக்கையிலே நீங்கள் எல்லோரும் ஓடி வந்திருக்கின்றீர்கள். அன்பார்ந்த அன்னையினுடைய அன்பு பக்தர்களே, தாயை பற்றி எத்தனையோ நூல்கள் எழுதப்பட்டிருக்கின்றது, எத்தனையோ கவிஞர்கள் பாடிக்கொண்டிருக்கின்றார்கள், எத்தனையோ மாபெரும் அறிஞர்கள் தாய்க்கு இலக்கணம் கொடுத்திருக்கின்றார்கள். ஆக ஒரு தாயினுடைய அன்பு எப்படி இருக்கும் என்பதை நாம் நன்றாக அறிந்திருக்கின்றோம். ஆனாலும் அன்புக்குரியவர்களே, நாம் ஒன்றை பார்க்கின்றோம். ஒரு கவிஞன் தாய்க்கும் தாய்மைக்கும் இப்படி விளக்கம் தருகின்றான். தாய், தாய்மை, முதல் மாதம் வாந்தியும், இரண்டாவது மாதம் மயக்கமும், மூன்றாவது மாதம் மகிழ்ச்சியும், நான்காவது மாதம் தலைவலியும், ஐந்தாவது மாதம் வயிற்று வலியும், ஆறாவது மாதம் இடுப்பு வலியும், ஏழாவது மாதம் வளையல் ஒலியும், எட்டாவது மாதம் சோர்வும், ஒன்பதாவது மாதம் பயமும், 10வது மாதம் மறுபிறவையும், இத்தனை சுழற்சிகளையும் எதிர்கொண்டு ஒரு நம்பிக்கையோடு இருக்கின்றாள் என்றால் அவள்தான் தாய் என்று ஒரு கவிஞன் எழுதுகின்றான். அன்பார்ந்தவர்களே, தாய் நம்பிக்கைக்கு எடுத்துக்காட்டாக திகழக்கூடியவள். அதுவும் நம்முடைய தாய் நம்பிக்கையின் அடையாளமாக இன்றும் விளங்கக்கூடியவள். அன்பார்ந்தவர்களே, ஒரு நிகழ்வை சொன்னால் மிக அருமையாக இருக்கும். பள்ளிக்கூடம் முடிந்தது. இந்த சிறுவன் தனது வீட்டிற்கு வருகின்றான். தன்னுடைய கையிலே மடித்து வைக்கப்பட்ட ஒரு வெள்ள காகிதத்தை எடுத்துக்கொண்டு வருகின்றான். எடுத்துக்கொண்டு வந்து தன் தாயிடம் நீட்டுகின்றான். தாய் அந்த மடித்து வைக்கப்பட்ட அந்த காகிதத்தை எடுத்து வாசிக்கின்றாள். வாசிக்கின்ற பொழுதே அவளுடைய கண்களில் கண்ணீர் நிரம்புகின்றது, கண்களெல்லாம் கலங்குகின்றது. மகன் கேட்கின்றான், அம்மா, இந்த காகிதத்தாளில் எழுதப்பட்டிருப்பது என்ன என்று கேட்கின்றான். தாய் சொல்கின்றாள், இந்த காகிதத்திலே இப்படி எழுதப்பட்டிருக்கின்றது, உங்கள் மகன் ஓர் அறிவாளி, அவனுக்கு சொல்லிக் கொடுக்கக்கூடிய அளவுக்கு எங்களுடைய பள்ளியிலே ஆசிரியர் பெருமக்கள் இல்லை. ஆகவே உங்களுடைய மகனை நீங்கள் வீட்டுக்கு அழைத்து சென்று நீங்களே அவனுக்கு படிப்பை சொல்லிக் கொடுங்கள் என்று எழுதப்பட்டிருந்ததாக அந்த தாய் கண்ணீர் மல்க அந்த சிறுவனிடம் சொல்கின்றாள். அன்பார்ந்தவர்களே, அதன் பின்பாக இந்த தாய் தான் சொல்லியவற்றை செயல்படுத்துகின்றாள். வீட்டிலே வைத்துக்கொண்டு தன்னுடைய மகனுக்கு பாடத்தை சொல்லிக் கொடுக்கின்றாள். பள்ளிக்கூடம் அனுப்பவில்லை. இவன் படிக்கின்றான், பெரியவனாகின்றான், மிக சிறந்த அறிவியல் அறிஞனாகின்றான், பல கண்டுபிடிப்புகளுக்கு உரிமையாளர் ஆகின்றான். அந்த சிறுவன் தான் தாமஸ் ஆல்வா எடிசன் என்று சொல்லக்கூடிய சிறுவன். இவன் அறிவாளியாகிவிட்டான், பல படைப்புகளை கண்டுபிடித்து விட்டான். அவனுடைய தாய் ஒரு நாள் நோய்வாய்ப்பட்டு இறந்து போகின்றாள். ஒரு நாள் அவன் தாயினுடைய அறைக்கு செல்கின்றான். அங்கே எந்த காகிதத்தை தான் சிறுவனாக இருக்கின்ற பொழுது தன் தாயிடம் கொடுத்தானோ அதே காகிதம் அந்த அன்னையினுடைய ரூமிலே வைக்கப்பட்டிருக்கின்றது. எடுத்து படிக்கின்றான். அந்த காகிதத்திலே இப்படி எழுதப்பட்டிருந்தது, உங்களுடைய மகன் ஒரு மூளை வளர்ச்சி இல்லாதவன், இவனுக்கு எங்களால் சொல்லிக் கொடுக்க முடியாது. ஆகவே தயவு செய்து உங்கள் மகனை வீட்டிற்கு எடுத்து செல்லுங்கள், அவன் எதற்கும் இனிமேல் உதவ மாட்டான் என்றுதான் அந்த காகிதத்திலே எழுதப்பட்டிருக்கின்றது. தாமஸ் ஆல்வா எடிசன் பார்க்கின்றார், கண்ணீர் வடிக்கின்றார். காரணம் என்ன தெரியுமா? தன் தாயினுடைய நம்பிக்கையினால் தாய் மாற்றி சொல்கின்றாள். ஒரு ஆறுதல் அளிக்கக்கூடிய, ஒரு உற்சாகத்தை கொடுக்கக்கூடிய ஒரு வார்த்தையை இந்த தாய் சொல்லுவதனால்தான் இன்று நான் ஒரு மிக சிறந்த அறிஞனாக, பல்வேறு கண்டுபிடிப்புகளை கண்டுபிடித்தவனாக நான் இருக்கிறேன் என்று கண்ணீர் வடித்துவிட்டு
தன்னுடைய டைரியிலே இப்படி எழுதுகின்றார். தாமஸ் ஆல்வாய் எடிசன் என்று சொல்லக்கூடிய இந்த சிறுவன் ஒரு நேரத்தில் மூளை வளர்ச்சி இல்லாதவனாக கருதப்பட்டான். ஆனால் அவனுடைய தாயினுடைய நம்பிக்கையினால் இவன் ஓர் அறிவாளியாக, அதுவும் ஓராண்டு ஈராண்டால பல தலைமுறைகள் போற்றக்கூடிய கண்டுபிடிப்புகளை கண்டுபிடிக்கக்கூடிய ஒரு அறிவாளியாக திகழ்ந்தான் என்றால் தாயினுடைய தன்னம்பிக்கையும் தாயினுடைய அந்த மாறாத எண்ணங்களும் தான் காரணம் என்று தன்னுடைய டைரியிலே எழுதுகின்றார். கிறிஸ்துவில் அன்பார்ந்தவர்களே, அன்னையினுடைய அன்பு பக்தர்களே, இந்த தாயை தேடி வந்தால் எனக்கு வேண்டியதெல்லாம் கிடைக்கும் என்று ஓடி வந்திருக்கிறீர்களே, இந்த தாயினுடைய நம்பிக்கை எப்படி இருந்தது என்று சொல்லி விவிலியத்தை அடிப்படையாக வைத்து நாம் பார்க்க வேண்டும். காரணம் என்ன தெரியுமா? விவிலியத்திலே சில பெண்மணிகளை நாம் பார்க்கின்றோம். அந்த பெண்மணிகளை எல்லாம் நம்பிக்கை அடிப்படையாக வைத்து தாய்மையை அடைந்தவர்கள். ஆனால் இந்த பெண்மணிகளுக்கும் அன்னை மரியாளுக்கும் உள்ள வித்தியாசம் என்ன என்பதை நாம் இந்த நாளிலே கண்டுகொள்ள வேண்டும். அப்பொழுதுதான் ஏன் இந்த மரியாளுக்கு இத்தனை வணக்கங்கள் நீங்கள் செலுத்துகின்றீர்கள் என்று சொல்கின்றவர்களுக்கு நாம் விசுவாசத்தோடு கூடிய ஒரு விடையை நாம் கொடுக்க முடியும். ஆகவே அன்பார்ந்தவர்களே, விவிலியத்தை அடிப்படையாக வைத்து பார்ப்போம். நாம் 3 பெண்மணிகளை மரியாளோடு சேர்த்து 4 பெண்மணிகளை நாம் விவிலியத்திலே பார்க்கின்றோம். முதலாவதாக எடுத்துக்கொள்ளும் அன்புக்குரியவர்களே, சாராள். பழைய ஏற்பாட்டிலே சாராளை பார்க்கின்றோம். ஆபிரகாமினுடைய மனைவியார். நம் எல்லோருக்கும் தெரியும், பிள்ளை பேறு அடையாதவள், இந்த சமுதாயத்தினால் மலடி என்று சொல்லப்பட்டவள். ஏன்? தன்னுடைய வீட்டில் வேலை பார்த்த வேலைக்காரியால் கீழாக பார்க்கப்பட்டவள். இங்கே ஆண்டவர் ஆபிரகாமுக்கு ஒரு வாக்குறுதி கொடுக்கின்றார், உனக்கு ஒரு மகன் பிறப்பான் என்று சொல்லி. அன்பார்ந்தவர்களே, நான் விவிலியத்தை மிகவும் விவரிக்க விரும்பவில்லை, உங்களுக்கு தெரியும். அங்கு ஆண்டவர் சொல்கின்றார், உனக்கு ஒரு மகன் பிறப்பான் என்று ஆபிரகாமிடம். இதை ஒளிந்திருந்து கேட்டுக்கொண்டிருந்த சாராள் சிரிக்கின்றாள். காரணம் என்ன தெரியுமா? நானோ வயது முதிர்ந்தவள், இந்த வயதிலா எனக்கு ஒரு குழந்தை பிறப்பான், இது நான் எப்படி நம்பக்கூடும் என்று சொல்லி சிரிக்கின்றாள். ஆனால் ஆபிரகாம் அசைக்க முடியாத நம்பிக்கை வைத்திருந்தார். ஆனாலும் கூட சாராள் சொல்லுவது இறைவன் அல்லவா என்ற நம்பிக்கையோடு ஒரு அரைகுடை மனதோடு ஏற்றுக்கொள்கின்றாள். இறைவன் உரைத்தபடியே கருத்தரிக்கின்றாள், ஒரு மகனை பெற்றுகின்றாள். இது சாராள். இந்த சாராள் என்ன சொன்னாள்? சிரித்தாள். சிரித்து எதற்காக சிரித்தாள்? இந்த வயதிலா நான் குழந்தை பெற்றெடுக்கேன் என்று சொல்லி. ஆனால் குழந்தை பெற்றெடுத்த பின் இதே சாராள் சொன்னாள், ஆண்டவர் எனக்கு வாக்களித்தவாறே எனக்கு மகனை தந்தார், என்னை நினைவு கூர்ந்தால், என்னை சிரிக்க செய்தார் என்று சொல்கின்றார். அன்பார்ந்தவர்களே, தொடக்க நூலிலே நாம் பார்க்கின்றோம், கடவுள் என்னை சிரிக்க செய்தார் என்று சாராள் சொல்கின்றாள். அங்கே சாராள் குழந்தைக்காக வேண்டுகின்றாள். திருமணம் முடிந்து குழந்தைக்காக வேண்டுகின்றாள். இது இயல்பு. திருமணம் முடிந்தவர்கள் எல்லாம் குழந்தை பெற்றுக்கொள்வது இயல்பு. ஆனால் இங்கு நடைமுறை இல்லை. இந்த குழந்தைக்காக வேண்டுகிறாள், இறைவன் குழந்தையை கொடுக்கின்றாள். அவருடைய நம்பிக்கையை பாராட்டி குழந்தையை கொடுக்கின்றார். இது இயல்பான ஒன்று. ஆக சாராளும் நம்பிக்கைக்கு ஒரு எடுத்துக்காட்டாக இருக்கின்றார். இரண்டாவதாக நாம் பார்க்கக்கூடிய ஒரு பெண்மணி யார் என்று பார்த்தோம் என்று சொன்னால், அன்புக்குரியவர்களே, அன்னா, சாமுவேலினுடைய தாய். நீங்கள் வீட்டுக்கு சென்று இந்த இறை வார்த்தையை வாசித்தீர்கள் என்று சொன்னால், இந்த அன்னா என்ற பெண்மணி எவ்வளவு அழுது புலம்பினாள் என்று நம் எல்லோருக்குமே தெரிய வரும். அன்புக்குரியவர்களே, இந்த அன்னா என்று சொல்லக்கூடிய பெண்மணி அழுது புலம்புகின்றாள் ஆண்டவனுடைய சன்னதியிலே. எதற்காக? ஒரே ஒரு குழந்தை பாக்கியதற்காக. ஒரு வார்த்தை சொல்கின்றாள், நீர் ஒரு மகனை எனக்கு கொடுப்பீரானால் அதே மகனை உம்முடைய ஆலயத்தில் நான் விட்டு செல்கிறேன் என்று சொல்கின்றார். இவளும் இந்த அன்னாள் என்று சொல்லக்கூடிய இந்த பெண்மணியும் ஒரு குழந்தைக்காக காத்து கொண்டிருக்கின்றாள். ஆக வேண்டும் வரத்தை எனக்கு கிடைக்கும் என்ற நம்பிக்கையோடு அழுது புலம்புகின்றாள். அங்கே அன்னாளுக்கு ஆண்டவர் வாக்கு கொடுக்கின்றார். யாரின் வழியாக? எலியாவின் வழியாக, ஏலியின் வழியாக வாக்கு கொடுக்கின்றார். எப்படி? மகளே, நீ கலங்காதே, நீ கலங்காதே, ஆண்டவர் உனக்கு அருள் கூறுவார். அதற்கு அன்னாள் சொல்வாள், உம் அடியாள் உம் கண் முன்னே அருள் பெறட்டுமே என்று சொல்லி வீட்டுக்கு செல்கின்றார். கணவன் மனைவி இணைந்து வாழ்கின்றார்கள். ஒரு குழந்தையை பெற்றெடுக்கிறார், சாமுவேலை பெற்றெடுக்கின்றாள். இதுவும் அன்புக்குரியவர்களே இயல்பு.
அண்ணாவுக்கு, அண்ணாவினுடைய நம்பிக்கைக்கு கிடைத்த ஒரு மாபெரும் பரிசுதான் சாமுவேல். அடுத்ததாக அன்புக்குரியவர்களே, பழைய ஏற்பாட்டை விட்டுவிட்டு புதிய ஏற்பாட்டுக்கு வருவோம். எலிசபெத், ஸ்நாபக அருளப்பரினுடைய தாய் எலிசபெத். அன்பார்ந்தவர்களே, வெளிப்படையாக சொல்ல வேண்டும் என்று சொன்னால், இவள் பிள்ளை பெற இயலாத ஒரு மலடி என்று தான் அவள் கருதப்பட்டாள். ஆனால் அவள் இறைவனிடம் நம்பிக்கையை ஒருபோதும் விட்டுவிடவில்லை. இறைவனுடைய ஆலயத்தில் இருந்து பணி செய்கின்றாள். அந்த பணிக்காக இறைவன் ஒரு மாபெரும் அற்புதத்தை செய்கின்றாள். காரணம், வாழ்நாள் முழுவதும் நம்பிக்கையோடு இந்த உலகம் நம்பவில்லை. இந்த சமுதாயம் அவளை மலடியாக பார்த்தது, பிள்ளை பெற இயலாதவளாக பார்த்தது. ஆனால் அவள் நம்பினாள், இறைவனால் எல்லாம் செய்யக்கூடும் என்று நம்பினாள். ஆனால் அன்புக்குரியவர்களே, அவள் குழந்தைக்காக மன்றாடியதாக இல்லை. இறைவன் அருள் கூறுகின்றார். எதற்காக? அவளுடைய நம்பிக்கைக்காக அங்கே அருள் கூறுவதை நாம் பார்க்கின்றோம். அன்பார்ந்தவர்களே, மாபெரும் அன்பும் இரக்கத்தையும் இறைவன் காட்டினார். காரணம், அந்த தாயினுடைய நம்பிக்கை. மலடி என்று சொல்லப்பட்டவள் இதோ கருத்தாகி ஒரு மகனை சுமக்கின்றாள். அன்பார்ந்தவர்களே, எலிசபெத் ஆண்டவருடைய அருளை தன்னிடத்தில் பெற்றுக்கொண்டது. அதனால்தான் அன்னை மரியாள் கருவுற்றிருக்கிறாள் என்று எலிசபெத்துக்கு சொல்லப்படவில்லை. எலிசபெத்துக்கு சொல்லப்பட்டதாக நற்செய்தியில் எங்கள் நாம் பார்ப்பதில்லை. ஆனால் எலிசபெத் கருவுற்றிருப்பதாக அன்னை மரியாளுக்கு சொல்லப்பட்டது. ஆனால் இந்த தாய் அந்த பெண்மணியை சந்திக்கின்ற பொழுது உள்ளம் உகந்து மகிழ்கின்றாள், சொல்கின்றாள், என் ஆண்டவனின் தாய் என்னிடம் வர நான் யார்? ஒரு நம்பிக்கை மிகுந்த ஒரு பெண்மணியாக அங்கே திகழ்கின்றாள். நம்பிக்கைக்கு அடையாளம் ஸ்நாபக அருளப்பர். அன்பார்ந்தவர்களே, இப்பொழுது நம்முடைய தாய் அன்னை மரியாளுடைய வாழ்க்கைக்கு வருவோம். இவர்கள் எல்லோரும் குழந்தைக்காக வேண்டி அழுதார்கள் என்று வைத்துக் கொள்வோம். திருமணமாகி குழந்தை பெற வேண்டும், இயல்பாக நடைபெறக்கூடிய ஒன்று. ஆனால் அன்னை மரியாளினுடைய வாழ்க்கையில் அப்படி இல்லை. இறைவன் தீர்மானிக்கின்றான். அதுவும் எப்பொழுது? திருமணத்திற்கு முன்பாக. இயல்பாக நடைபெறக்கூடிய ஒன்றே அல்ல. இந்த உலகம் கற்பனை செய்யக்கூடிய செயல் அல்ல. ஆனால் இறைவன் சொல்கின்றால், அன்னை மரியா எடுத்தால், நீ கருவுற்று ஒரு மகனை பெற்றெடுப்பாய் என்று தூதரின் வழியாக சொல்கின்றார். அன்பார்ந்தவர்களே, ஒரு சாதாரண பெண்மணியாக இந்த அன்னை மரியாள் என்னெல்லாம் நினைத்து பார்த்திருக்க வேண்டும்? இது நடக்குமா என்று முதல் கேள்வி இருந்திருக்க வேண்டும். இரண்டாவதாக, இந்த உலகம் ஒப்புக்கொள்ளுமா என்று எண்ணிக்கொண்டிருக்க வேண்டும். மூன்றாவதாக, இது எப்படி இந்த சமுதாயத்தில் நான் செயல்படுத்த போகின்றேன்? ஆனாலும் அசைக்க முடியாத ஒரு நம்பிக்கையோடு இதோ ஆண்டவனின் அடிமை என்று அன்னை மரியாள் சொல்வதை நாம் பார்க்கின்றோம். அன்னை மரியாள் இதோ அடிமை என்று சொன்னதோடு அன்னையினுடைய விசுவாசம் நின்றுவிடவில்லை. ஆண்டவர் இயேசுவினுடைய வாழ்நாள் முழுவதும் இந்த பயணம் தொடர்கின்றது. அன்னை ஒரு முறை ஆம் ஆகட்டும் என்று சொல்லவில்லை, வாழ்நாள் முழுவதும் சொன்னார்கள். அதுதான் சிலுவை அடியிலே நாம் பார்க்கின்றோம். இந்த நம்பிக்கை மிகுந்த தாயை இந்த உலகத்திற்கு ஆண்டவர் தர காரணமே அதுதான். இந்த தாய் எப்படியும் இந்த மக்களினுடைய வேண்டுதலை கேட்பாள், இவர்களுக்கு செவி சாய்ப்பாள் என்ற நம்பிக்கையில் தான் ஆண்டவர், அம்மா இதோ உன்னுடைய பிள்ளைகள் இன்று இங்கு காவி உடை அணிந்து இருக்கிறீர்களே, உங்கள் எல்லோருக்கும் இந்த தாயை அந்த மாபெரன் நமக்கு விட்டு சென்றிருக்கிறார் என்று சொன்னால் நம்பிக்கையின் அடையாளத்துக்கு எடுத்துக்காட்டாக. சரி, அன்னையினுடைய விழாவை கொண்டாடுகின்றோம். இந்த நவநாட்களில் அன்னையை காணுவதற்காக காவி உடையை அணிந்து வருகின்றோமே, நம்முடைய வாழ்க்கை எப்படி இருக்கின்றது? சிந்தித்து பார்க்க வேண்டும். எத்தனை மனிதர்களுக்கு விசுவாசத்திற்கு எடுத்துக்காட்டாக நான் இருக்கின்றேன்? அன்பார்ந்தவர்களே, ஒரு சிறிய தோல்வி, ஒரு சிறிய துன்பமாக இருக்கும் என்று சொன்னால், கடவுளே நீ எங்க இருக்கிறாய் என்று நாம் கடவுளை விமர்சிக்கின்றோம். இந்த அன்னை மரியாள் ஆம் என்று சொன்னதற்காக இயல்பான வாழ்வை இல்லாமல் போய்விடவில்லை. வருகின்ற துன்பம், வேதனை, நோய், ஓட்டம் எல்லாம் அன்னையினுடைய வாழ்க்கை இருந்தது. ஆனால் அன்னை அவர்கள் எல்லாவற்றையும் எதிர்கொண்டார்கள். இன்று அன்னையினுடைய விழாவை, இந்த நவநாளை சிறப்பிக்கின்ற நாம் அன்னையினுடைய சொந்த பிள்ளைகளாக இருக்க வேண்டும் என்று சொன்னால் நாமும் நம்பிக்கையின் அடையாளமாக இருக்க வேண்டும். அப்பொழுதுதான் இந்த உலகத்திலே இந்த அன்னையினுடைய வழியை நாம் மற்றவர்களுக்கு எடுத்து சொல்ல முடியும். இல்லை என்று சொன்னால் வெறுமனே ஆலயத்திற்கு வருவதும், அன்னைக்கு காவி உடை
அணிந்து அன்னையை பார்ப்பதும் இந்த ஆலய வளாகத்திலே உங்களுக்கு முடிந்துவிடும். அன்புக்குரியவர்களே, நம்பிக்கையின் சின்னமாக வாழ நம் தாய் அன்னை மரியாள் அழைக்கின்றாள். அது மட்டுமல்ல அன்புக்குரியவர்களே, நம்பிக்கை சோர்ந்தவர்கள் நம்மை பார்க்கின்ற பொழுது இவர்களை கண்டால் நான் மகிழ்ச்சி அடைவேன், மன நிறைவு அடைவேன், என் நம்பிக்கை வீணாகாது என்று நம்மை பார்த்து சொல்ல வேண்டும். நாம் எப்பொழுது அன்னை மரியாளை போல அசைக்க முடியாத நம்பிக்கையை வைத்திருக்கின்றோமோ அப்பொழுதுதான் நாமும் சிறந்தவர்களாக, நம்பிக்கை மிகுந்தவர்களாக வாழ முடியும். ஆகவே அன்னையினுடைய அன்பு பக்தர்களே, உங்களுடைய விசுவாசம் அன்னையினுடைய பக்தியை இந்த உலகத்திற்கு பெறப்பட்டும், உங்களுடைய விசுவாசம் அன்னையினுடைய மகிமையை இந்த உலகத்திற்கு பெறப்பட்டும். அப்பொழுதுதான் நீங்களும் நானும் அன்னைக்கு சான்றாக, அன்னையின் வழியாக இறைவனுக்கு சான்றாக வாழ முடியும். அன்னை மரியாள் உங்கள் எல்லோரையும் ஆசீர்வதிக்கட்டும். இந்த நாட்களில் இந்த தாயிடம் வந்தால் எல்லா நோய்களும் தீர்ந்து போகும் என்ற நம்பிக்கையோடு இந்த தாயை வழிபட்டு செல்வோம். ஆமென். The Lord be with you. And with your spirit. A reading from the Holy Gospel according to Saint Luke. Glory to you, O Lord. When Elizabeth heard Mary's greeting, the baby moved within her. Elizabeth was filled with the Holy Spirit and said in a loud voice, "You are the most blessed of all women, and blessed is the child you will bear. Why should this great thing happen to me, that my Lord's mother comes to visit me? For as soon as I heard your greeting, the baby within me jumped with gladness. How happy you are to believe that the Lord's message to you will come true." The Gospel of the Lord. Praise to you, Lord Jesus Christ. My dear friends in Jesus Christ, if I were to ask you, how are you? What would you reply? I'm sure you will reply, I'm fine, I'm happy, I'm sad, I'm hurt, I'm let down, I feel dull, I'm excited, I'm enthusiastic, so on and so forth. But rarely will we say that I am joyful. Very, very rarely will we say that I am joyful, because this word joy is not a common word. We do not use it in our day-to-day life. And so the psychologists say it's not a common emotion also. It is an emotion that comes only to few. And I'm sure some of you, a handful of you, would have said, I am joyful. Dear friends, joy can come only from God. And that is why Psalm 5:11 says, all who take refuge in Him rejoice, and they will ever sing for joy. All who take refuge in Him will rejoice, and they will ever sing for joy. And therefore, dear friends, only those of us who have surrendered ourselves in the Lord can experience this joy. And can we say that I am joyful? Sometimes it so happens that we get confused with two terms, happiness and joy. We think that happiness is same as joy. But there's a huge difference between both these terms. Happiness is something that is not permanent. It is a temporary, it's a fleeting emotion. It will come, it will go, and it will not be stable. Whereas joy is a stable emotion. It will always be there with us. Come what may, we will always be joyful. And happiness depends on events, situation, people, things, and so on. But joy doesn't depend on anything else. It is purely inward. It is within us. And I would like to make it more clear through a small anecdote. Once there was this young guy named Alan. He had a horse, and he started training the horse. And he was a very spiritual and a religious person.
And therefore he said to himself that I'm going to teach my horse 2 Christian terms that will enable it to run and stop. And therefore the 2 beautiful words that he learnt or he taught the horse was, when I say hallelujah, you have to run. And when I say amen, you have to stop. And the horse also very obediently learnt these 2 terms from him. And once they went on a long ride. And as he was riding horseback, he was so excited to see his horse running so fast. He said, hallelujah, hallelujah, hallelujah. And the horse was running so fast. But at one point of time, he realized that there is a cliff. There is a cliff, and after which there is a deep shallow. If he moves on, he is going to fall into it and die. And he was so perturbed that he did not know what to tell the horse. And he started praying the prayer, Our Father. And towards the end of the prayer, when he said, Amen, the horse stopped. He was so excited. He was so taken up once again that he said, Hallelujah. And the horse jumped into the shallow and he died. This is what happiness is all about. Happiness keeps fleeting. It keeps changing. It's not permanent. Whereas joy is something that keeps you composed. Joy is something that keeps you always stable, calm and quiet. And that is what we see in our dear mother. Dear friends, if we were to take a role model for joy, it could be our dear mother more than anybody else. Because she was always calm. She was always composed. She was always so delighted in God and all His doings that she never ever put on a gloomy face. She never ever showed herself to be sad. Although she underwent the 7 sorrows, we reflect the 7 sorrows of our dear mother, she never gave into the temptation of sadness. Let me tell you 3 ways wherein Mother Mary sets a beautiful example for us. Firstly, God is the source of joy. God is the source of joy. How many of you have a doubt in this? How many of you have a doubt in this? I'm sure, not many of us, although we say, not many of us really depend on God and take this joy from God. God is the source of joy. Dear friends, Galatians chapter 5 verse 22 to 23 says, the gifts of the Holy Spirit, the fruits of the Holy Spirit. And in these fruits of the Holy Spirit, joy is one of the fruit of the Holy Spirit. And we beautifully says that joy comes from God. God produces joy through the Holy Spirit. And how can we get this joy? Only when we listen to the Holy Spirit, only when we surrender ourselves to the Holy Spirit. And who is the greatest person who completely surrendered themselves to the Holy Spirit? It is our dear mother. Dear friends, look at the yes of Mother Mary. Pope Francis very beautifully calls this as unimaginable yes. Her yes was an unimaginable yes. She never doubted, she never wavered, and it was an unconditional giving of oneself to God, and that gave her joy. Dear friends, today in our day-to-day life, we too say yes, but we waver. When there are times that we cannot move ahead, we give up. We say, let me fall into sin, let me live a worldly life, and let me be there, and let me not suffer here. We are afraid of suffering. We do not want to suffer. But Mother Mary sets a beautiful example. Come what may, surrender oneself to God. Her yes gave her a lot of peace. And therefore, we have to trust in God and completely surrender ourselves, and only then can we experience this joy. Dear friends, today choices are many. Choices are many. We have a lot of variety of things or variety of lifestyle that we cannot make a strong decision or a firm decision in saying yes. But unless and until we say a strong yes to God's will, and unless and until we stick on to that yes, we cannot experience the joy. And this is what our dear mother teaches us. Let your yes be firm.
let your yes be a strong yes, not a wavering one. Secondly, joy comes when you are grateful. Joy comes when you are grateful. How often are we grateful to God? We say, Lord, I have this, I have that, why this is happening, why that is happening. We have a lot of complaints, complain. There was this young boy who joined a monastery. And in that monastery, only once in 2 years, they were allowed to speak 2 words. And when his term came for the first time, he said, bad food. After another 2 years, when his term came, he said, pathetic bed. And the third time, when his term came after 2 years, he said, very difficult. And finally, when he was leaving, the rector of the monastery said, no wonder you are living, because always you were complaining. Always you were complaining. Yes, dear friends, when we begin to complain, we begin to give up. We begin to give in to all kinds of misery. It doubles. When you are joy, it doubles. You become more joyful. When you are sad, it doubles and you become more sad. And that is the root to depression. And therefore, dear friends, joy comes when we are grateful. Look at Luke chapter 10, verse 17. The disciples come back with thankfulness. They come and say, Lord, we experienced so many wonders. When we said this happened. When we said that happened. And they were filled with joy. How many of us count our blessings? There is this beautiful hymn in English, count your blessings and see what God has done. You will rejoice. When we stop counting our blessings, that is when we become very bitter. We do not have any happiness or joy in us to give it to others. And therefore we need to be grateful. When we begin our day, begin with a grateful heart. Thank you, Lord, for giving me this life. Thank you for helping me to get up. Thank you for helping me to have my relatives, my near and dear ones. How many of us keep thanking the Lord? The more we thank, the more joyful we will be. And thirdly, my dear friends, joy also comes in suffering. You might laugh at me, what this father has gone mad about. He's telling joy comes in suffering. But dear friends, believe me, joy comes in suffering. And the greatest example for this is our dear mother. She suffered. When the angel came, the angel announced that you are going to be the mother of God, and he left in a few minutes, he disappeared. And this young lady had to face the society. Although it was a great privilege, the other people did not know it was a privilege, it was a blessing. They called it a doom. They said, what is this young girl? They would have criticized her. They would have looked down upon her. And they would have spoken all ill things, rumors and gossips about her. But she never gave in to all those temptations. She always stood by that yes. And she completely surrendered herself. Although in suffering, no Lord, I will follow you. And that gave her joy. Not only that, at one point of time when the few people go and tell Mother Mary that your son has gone mad, he's speaking all nonsense things, she runs, and Jesus does not put her down practically in a realistic way, but the verse that he says is sounding that as if he's putting her down. Even there, she accepts joyfully and she rejoices because he is with God. The greatest of all the examples could be on the Calvary. Difference Calvary. Which mother on earth can see her son suffering? And this mother is standing quietly beside the cross, suffering and quietly without saying a word. Without saying a word. She could have cursed God. She could have questioned God. She could have said anything to God. But she stood quietly there because she knew that God has his own way, and she maintained that trust, and that gave her joy. Dear friends, our Pope very beautifully says, whenever you're suffering, think about the pregnant mother. The pregnant mother suffers. She suffers a hell lot of pain, but she knows that at the end of her suffering, she's going to have a beautiful baby. Regardless of boy or girl, she's going to have a child.
and this child is going to delight her all through her life. And that is the joy that we receive in suffering. In all the difficulties, in all the burdens, in the heavy cross that we and I are carrying towards the end of the road, we have a beautiful gift, reward that God is going to give us, and that reward is going to delight all our life. And therefore, dear friends, joy also comes in suffering. And that's what we see in 1 Peter chapter 1 verse 6. Even in life's most difficult moment, you can have the fullness of joy. St. Peter says this verse when he was imprisoned. He says, even in life's most difficult moment, you can have the fullness of joy. Yes, dear friends, let's not give in to bitterness. Let's not give in to discouragement. Let's not give in to despair. But let's hope in the Lord, because God can make our lives beautiful once we have surrendered ourselves to Him. And therefore, even in suffering, we can experience joy. Dear friends, these are the three ways that Mother Mary teaches us, but there is also a fourth way. Fourth way, Mother Mary summarizes everything in this fourth attitude by visiting Elizabeth. By visiting Elizabeth. When she visits Elizabeth, the old couple who have just got the baby from God, they are delighted, they are so happy, they are filled with joy. And this is the true meaning of happiness or joy. When I share my joy with others, it doubles. And those of you who know Tirukkural, the first Tirukkural says, when we share our joy with others, it doubles, or it means to say that the joy that we have received, we have to give to the entire earth. And when we do this, we double our joy. Yes, dear friends, joy doubles when we share. And that is what we see in this fourth attitude of our dear mother. When she visits not only Elizabeth, but also John the Baptist, who is in the womb, rejoices. Dear friends, today there are so many people out there who are sad, who are suffering, who are waiting or longing for somebody to come and delight them. What do? Father, I myself have so many sufferings, Father. Father, I myself have so many difficulties. Father, I myself have so many burdens. I myself have so many challenges in my life. What, Father, you're saying? Visit others. Only when I have I can give to others. Dear friends, when we reach out in our weakness, when we reach out in our limitation, when we reach out in all our difficulty, God doubles our joy. I remember one statement that my seminary professors used to say. They used to say, God can make the crystal clear water flow through the rusty pipes. You and I might be rusty. We might have our own difficulties, our own challenges, and therefore, with all those, if we are able to reach out, we will experience the true joy. Yes, dear friends, we will experience the true joy. I used to go in one of the parishes that I used to go regularly to give communion to the old people. They used to be waiting. They will prepare a beautiful table with white cloth, light a candle, and they will not even have their breakfast, and they'll be waiting for the Lord. And more than that, they'll be waiting to hear few words from me. How are you? Auntie, how are you? Uncle, how are you? How was the week? And what was some great or a memorable thing that you went through? And they used to share. I used to get delayed to the next house, but I used to spend at least a few minutes with them. They were waiting. All their sons and daughters were settled well in abroad and even in our own country, but they were waiting. They were waiting for somebody's visit that can delight. Dear friends, today there are so many old people, so many lonely people, so many people who are abandoned and desolate. They're waiting for our visit. Can we visit them and make them happy? Because when we share our joy, it doubles. Yes, dear friends, today Mother Mary gives us a beautiful lesson. She says, reach out to others, share your joy. As she shared her joy to all of us, to the entire earth. And today we regard her as the highest of all the human beings. Every year when I visit St. Mary's Basilica,
something makes me admire at the people's devotion, but she deserves it because she shared her joy to all of us. And therefore today we are honoring her. Yes, dear friends, let's learn this great lesson to share our joy and to double it. And let's not forget, God is the source of our joy. Joy comes when we are grateful, and joy comes even when we are undergoing suffering, as long as we surrender ourselves to God. And therefore, dear friends, with these beautiful lessons from our dear mother, let us ask our dear mother, Mother Mary, help us to always depend on God, to trust in God so much so that we completely surrender ourselves, and we will receive joy from God, because God is joy. And let's ask Mother Mary to give us the strength to surrender ourselves to the Holy Spirit, as she surrendered herself to the Holy Spirit, to the working of the Holy Spirit, without doubting, without any kind of doubt. She surrendered. And so also, let us also surrender ourselves to Holy Spirit. Let's walk in His ways, and let's experience the joy that God gives. Above all, let's be grateful for all the blessings that God has showered in our lives, and let's share the joy with others, especially with the ones who are old, with the ones who are lonely, and with the ones who are abandoned. May God bless all of us, and may our dear mother, pray for all of us, intercede for all of us, and may we experience the true joy. Amen. ಓ ಎಂತ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ, ಹಳೆಯಾಗಿ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈವರಿಂದ ಹೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭಿ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಆದ್ದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಏಕ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ராஜமாதாவே தேவதாய் நீயே உம்மை என்றும் வாழ்ந்து போற்றிடுவோம். தாய் மரியே எங்கள் தாய் மரியே நிறைந்திடும் கூட்டம் திரும்பிடும் மனங்களுமே திரும்பிடும் திசையில்